ಸಾರ್ವಜನಿಕ ಆಡಳಿತ ಈ ಪದ ಕೇಳೋಕೆ ಸ್ವಲ್ಪ ದೊಡ್ಡದಾಗಿ ಅನ್ಸ್ಬೋದು ಅಲ್ವಾ? ಆದ್ರೆ ಇದು ನಮ್ಮ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಪ್ರತಿದಿನ ನಮ್ಮ ಜೀವನವನ್ನ ರೂಪಿಸುವ ಒಂದು ಅದೃಶ್ಯ ಶಕ್ತಿ. ಬನ್ನಿ, ಈ ವ್ಯವಸ್ಥೆ ಏಕ್ ಕೆಲಸ ಮಾಡುತ್ತೆ ಮತ್ತೆ ಅದು ನಮಗೆಲ್ಲ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದ್ ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಓಡಾಡೋ ರಸ್ತೆಗಳು ಯಾಕೆ ಸೇಫ್ ಆಗಿದ್ವೆ? ಮನೆಗೆ ಬರೋ ನೀರು ಹೇಗೆ ಶುದ್ಧವಾಗಿದೆ? ಕರೆಂಟ್ ಹೋದ್ರೆ ತಕ್ಷಣ ಹೇಗೆ ವಾಪಸ್ ಬರುತ್ತೆ? ಇದನ್ನೆಲ್ಲ ಯಾರ್ ನೋಡ್ಕೊಳ್ತಾರೆ ಅಂತ ಎಂದಾದ್ರೂ ಅನ್ಸಿದ್ಯಾ? ಸಾಮಾನ್ಯವಾಗಿ ನಾವಿದನ್ನೆಲ್ಲ ತುಂಬಾ ಗ್ರಾಂಟೆಡ್ ಆಗಿ ತಗೊಳ್ತೀವಿ, ಅಲ್ವಾ? ಇದಕ್ಕೆ ಉತ್ತರ ಅಂದ್ರೆ ನಾವು ಟಿವಿಯಲ್ಲಿ ನೋಡೋ ರಾಜಕಾರಣಿಗಳು ಮಾತ್ರ ಅಲ್ಲ. ಅದರ ಹಿಂದೆ ತೆರೆಮರೆಯಲ್ಲಿ ಒಂದು ದೊಡ್ಡ ಸಿಸ್ಟಮ್, ಒಂದು ಇಡೀ ವ್ಯವಸ್ಥೆಯೇ ಕೆಲ್ಸ ಮಾಡ್ತಾ ಇರುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಲೈಫಿನ ಪ್ರಮುಖ ಘಟ್ಟಗಳು ಅಂದ್ರೆ ನಮ್ಮ ಜನನ, ಶಿಕ್ಷಣ, ಸೇಫ್ಟಿ, ಕೊನೆಗೆ ನಮ್ಮ ರಿಟೈರ್ಮೆಂಟ್, ಇದೆಲ್ಲವನ್ನೂ ಜೋಡಿಸುವ ಒಂದು ಕಾಮನ್ ಲಿಂಕ್ ಇದೆ. ಅದ್ಯಾವುದು ಅಂತ ಎಂದಾದ್ರೂ ಯೋಚಿಸಿದಿರಾ? ನಮ್ಮ ಜೀವನದ ಪಯಣ ಶುರುವಾಗೋದೇ ಇಲ್ಲಿಂದ. ನಾವು ಹುಟ್ಟಿದ ತಕ್ಷಣ ನಮಗೊಂದು ಬರ್ತ್ ಸರ್ಟಿಫಿಕೇಟ್ ಸಿಗತ್ತಲ್ವಾ? ಆ ಮೂಲಕ ನಮ್ಮ ಅಸ್ತಿತ್ವವನ್ನ ಅಧಿಕೃತವಾಗಿ ದಾಖಲಿಸುವುದೇ ಈ ಸಿಸ್ಟಮ್. ನಮ್ಮ ಗುರುತಿನ ಮೊದಲ ಹೆಜ್ಜೆನೇ ಇದು. ನಾವು ಬೆಳೆದು ದೊಡ್ಡವರಾಗ್ತಿದ್ದಂತೆ ನಮ್ಮ ಎಜುಕೇಷನ್ ಜವಾಬ್ದಾರಿಯನ್ನ ಕೂಡ ಇದೇ ತೆಗೆದುಕೊಳ್ಳುತ್ತೆ. ನಾವು ಓದೋ ಸ್ಕೂಲ್ಗಳು, ಓಡಾಡೋ ರಸ್ತೆಗಳು, ಆಟ ಆಡೋ ಪಾರ್ಕ್ಗಳು, ಇದೆಲ್ಲವೂ ಸಾರ್ವಜನಿಕ ಆಡಳಿತದ ಕೊಡುಗೆನೆ. ನಾವು ಪ್ರತಿದಿನ ಸೇಫ್ ಆಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣನೂ ಇದೇ ವ್ಯವಸ್ಥೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋ ಪೊಲೀಸರಿಂದ ಹಿಡಿದು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಓಡಿ ಬರೋ ಫೈರ್ ಬ್ರಿಗೇಡ್ವರೆಗೂ ತೆರೆಮರೆಯಲ್ಲಿ ನಿಂತು ನಮ್ಮನ್ನ ಕಾಯೋದು ಇದೇ ಆಡಳಿತ ವ್ಯವಸ್ಥೆ. ಇನ್ನು ರಕ್ಷಣೆ ಅಂದ್ರೆ ಬರೀ ನಮ್ಮ ಪ್ರಾಣಕ್ಕೆ ಮಾತ್ರ ಅಲ್ಲ, ನಮ್ಮ ಆಸ್ತಿಪಾಸ್ತಿಯನ್ನ ಕಾಪಾಡೋದು, ನಮಗೇನಾದೋ ಅನ್ಯಾಯ ಆದ್ರೆ ನ್ಯಾಯ ಕೊಡಿಸೋ ಕೋರ್ಟ್ಗಳನ್ನ ನಡೆಸೋದು ಕೂಡ ಇದರದ್ದೇ ಜವಾಬ್ದಾರಿ. ನೋಡಿದ್ರಲ್ಲ, ನಮ್ಮ ಹುಟ್ಟಿನಿಂದ ಶುರುವಾಗಿ ಶಿಕ್ಷಣ, ಸೇಫ್ಟಿ, ಕೊನೆಗೆ ನಮ್ಮ ಸಾವಿನವರೆಗೂ ಜೀವನದ ಪ್ರತಿಯೊಂದು ಹಂತದಲ್ಲೂ ಇನ್ವಾಲ್ವ್ ಆಗಿರೋ ಈ ದೊಡ್ಡ ವ್ಯವಸ್ಥೆಯೇ ಸಾರ್ವಜನಿಕ ಆಡಳಿತ. ಅದಕ್ಕೆ ಇದನ್ನ ತೊಟ್ಟಿಲಿನಿಂದ ಸಮಾಧಿಯವರೆಗೂ ನಮ್ಮ ಜೊತೆಗಿರೋ ಸಿಸ್ಟಮ್ ಅಂತಾನೂ ಹೇಳ್ತಾರೆ. ಹೇಗೆ ಒಂದು ಗಾಡಿಗೆ ಇಂಜಿನ್ ಮುಖ್ಯನೋ ಹಾಗೆ ಈ ವ್ಯವಸ್ಥೆ ನಮ್ಮ ಸರ್ಕಾರಕ್ಕೆ ಒಂದು ಗುಪ್ತ ಇಂಜಿನ್ ಇದ್ದ ಹಾಗೆ. ದೇಶವನ್ನೇ ಮುಂದೆ ತಳ್ಳೋ ಶಕ್ತಿ ಇದು. ಸರ್ಕಾರ ಒಂದು ಕಾನೂನು ತರುತ್ತೆ, ಒಂದು ಪಾಲಿಸಿ ಮಾಡುತ್ತೆ ಅಂದ್ರೆ ಅದು ಬರೀ ಪೇಪರ್ ಮೇಲಿರೋ ಅಕ್ಷರ ಅಷ್ಟೇ. ಅದನ್ನ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತರೋಕೆ ಒಂದು ದೊಡ್ಡ ಮಷಿನರಿನೇ ಬೇಕು. ಆ ಮಷಿನರಿ ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಕಾನೂನಿದ್ರೂ ಅದು ವೆರು ಮಾತಾಗಿ ಉಳಿದ್ಬಿಡುತ್ತೆ. ಹಾಗಾದ್ರೆ ಇಷ್ಟೊತ್ತು ನಾವು ಮಾತಾಡ್ತಿರೋ ಆ ನಿಗೂಢ ವ್ಯವಸ್ಥೆ ಯಾವುದು? ಅದೇ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತ. ಸರಿ, ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು? ಇದು ಲ್ಯಾಟಿನ್ ಭಾಷೆಯ ಆಡ್ ಮತ್ತು ಮಿನಿಸ್ಟ್ರೇರೆ ಅನ್ನೋ 2 ಪದಗಳಿಂದ ಬಂದಿದೆ. ಇದರ ಸರಳವಾದ ಅರ್ಥ ಅಂದ್ರೆ ಸೇವೆ ಮಾಡುವುದು ಅಥವಾ ಕಾಳಜಿ ವಹಿಸುವುದು. ಸೊ ಇದರ ಮೂಲದಲ್ಲೇ ಸೇವೆ ಅನ್ನೋದಿದೆ. ಈಗ ಅಡ್ಮಿನಿಸ್ಟ್ರೇಷನ್ ಪದಕ್ಕೆ ಪಬ್ಲಿಕ್ ಅನ್ನೋದನ್ನ ಸೇರ್ಸಿದ್ರೆ ಏನಾಗುತ್ತೆ? ಇಲ್ಲಿ ಪಬ್ಲಿಕ್ ಅಂದ್ರೆ ಬೇರೇನೂ ಅಲ್ಲ, ಸಿಂಪಲ್ ಆಗಿ ಸರ್ಕಾರ. ಅಂದ್ರೆ ಸರ್ಕಾರ ನಡೆಸುವ ಆಡಳಿತ, ಸರ್ಕಾರಿ ವ್ಯವಹಾರಗಳ ನಿರ್ವಹಣೆ, ಅದೇ ಸಾರ್ವಜನಿಕ ಆಡಳಿತ. ಬನ್ನಿ, ಈಗ ಈ ವಿಷಯಕ್ಕೆ ಒಂದು ಸರಿಯಾದ ರೂಪ ಕೊಟ್ಟ, ಇದ್ರ ಬಗ್ಗೆ ಆಳವಾಗಿ ಯೋಚಿಸಿದ ಕೆಲವು ಪ್ರಮುಖ ವ್ಯಕ್ತಿಗಳು ಏನಂತಾರೆ ಅಂತ ನೋಡೋಣ. ಈ ಸಬ್ಜೆಕ್ಟ್ ಹುಟ್ಟಿದ್ದು ಅಮೆರಿಕಾದಲ್ಲಿ 1812ರಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನೋರು ಈ ಪದವನ್ನ ಮೊದಲು ಬಳಸಿದ್ರು. ಆದ್ರೆ ಅದನ್ನ ಒಂದು ಸ್ಟಡಿ ಮಾಡೋ ಫೀಲ್ಡ್ ಆಗಿ ರೂಪಿಸಿದ ಕ್ರೆಡಿಟ್ ಬೇರೆಯವರಿಗೆ ಹೋಗುತ್ತೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮುಂದೆ ಅಮೆರಿಕಾದ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್. ಇವರು ಪಾಲಿಟಿಕ್ಸ್ ಬೇರೆ, ಅಡ್ಮಿನಿಸ್ಟ್ರೇಷನ್ ಬೇರೆ, ಆಡಳಿತವನ್ನ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಬೇಕು ಅಂತ ವಾದಿಸಿದ್ರು. ಅದಕ್ಕೆ ಇವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೀತಾರೆ. ವಿಲ್ಸನ್ ಅವರ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಯೇ ಸಾರ್ವಜನಿಕ ಆಡಳಿತ. ಸಿಂಪಲ್ ಆಗಿ ಹೇಳೋದಾದ್ರೆ, ಶಾಸಕಾಂಗದಲ್ಲಿ ಕಾನೂನುಗಳನ್ನ ಮಾಡ್ತಾರೆ ಸರಿ, ಆದರೆ ಆ ಕಾನೂನುಗಳನ್ನ ನಿಜ ಜೀವನದಲ್ಲಿ, ಫೀಲ್ಡಲ್ಲಿ ಜಾರಿಗೆ ತರೋ ಕೆಲಸ ಇದೆಯಲ್ಲ, ಅದೇ ಆಡಳಿತ. ಇನ್ನೊಬ್ಬ ಚಿಂತಕ ಪಿಫ್ನರ್ ಅವ್ರು ಹೇಳೋದೇನು ಅಂದ್ರೆ, ಇದು ಒಂದು ಕಲೆಕ್ಟಿವ್ ಎಫರ್ಟ್. ಅಂದ್ರೆ ಸರ್ಕಾರದ ಪಾಲಿಸಿಗಳನ್ನ ಜಾರಿಗೆ ತರಲು ಎಲ್ಲರೂ ಒಟ್ಟಾಗಿ ಸೇರಿ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡೋದೇ ಸಾರ್ವಜನಿಕ ಆಡಳಿತ ಅಂತ. ಲೂಥರ್ ಗುಲಿಕ್ ಇದನ್ನ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತಾರೆ. ಅವರು ಸಾರ್ವಜನಿಕ ಆಡಳಿತವನ್ನ ನೇರವಾಗಿ ಸರ್ಕಾರದ ಎಕ್ಸಿಕ್ಯೂಟಿವ್ ಬ್ರಾಂಚ್ ಅಂದ್ರೆ ಕಾರ್ಯಾಂಗಕ್ಕೆ ಲಿಂಕ್ ಮಾಡ್ತಾರೆ. ಸರ್ಕಾರದ ಕೆಲ್ಸಗಳನ್ನ ಮಾಡಿ ಮುಗ್ಸೋ ಜವಾಬ್ದಾರಿ ಇರೋ ಈ ವಿಭಾಗ ಇದೆಯಲ್ವಾ, ಅದೇ ಸಾರ್ವಜನಿಕ ಆಡಳಿತ ಅಂತ. ಕೊನೆಯದಾಗಿ ಎಫ್.ಎ. ಮಾರ್ಕ್ಸ್ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ.
ಅವರ ಪ್ರಕಾರ ಸರಿಯಾದ ಜನ, ಸರಿಯಾದ ವಸ್ತುಗಳು ಮತ್ತೆ ಸರಿಯಾದ ವಿಧಾನಗಳನ್ನ ಅಂದ್ರೆ ಸಿಬ್ಬಂದಿ, ಸಾಮಗ್ರಿಗಳು ಮತ್ತು ಮೆಥಡ್ಸ್ ಇವುಗಳನ್ನ ವ್ಯವಸ್ಥಿತವಾಗಿ ಜೋಡಿಸುವುದೇ ಸಾರ್ವಜನಿಕ ಆಡಳಿತ ಅಂತ. ಇದೆಲ್ಲ ಒಟ್ಟಿಗೆ ಸೇರಿದಾಗ ಮಾತ್ರ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತೆ. ಪಿಫ್ನರ್ ಅವರು ಪಾಲಿಸಿ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡಿದ್ರೆ, ಗುಲಿಕ್ ಅವರು ಇದು ಎಕ್ಸಿಕ್ಯೂಟಿವ್ ಕೆಲಸ ಅಂತಾರೆ. ಪದಗಳು ಬೇರೆ ಇರ್ಬೋದು, ಆದ್ರೆ ಎಲ್ಲಾ ವ್ಯಾಖ್ಯಾನಗಳ ಹಿಂದಿನ ಮುಖ್ಯ ಐಡಿಯಾ ಒಂದೇ. ಸಾರ್ವಜನಿಕ ಆಡಳಿತ ಅಂದ್ರೆ ಸರ್ಕಾರದ ಪ್ಲಾನ್ಗಳನ್ನ ಆಕ್ಷನ್ಗೆ ತರೋ ಒಂದು ದೊಡ್ಡ ಮಷಿನರಿ. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಇದೆಲ್ಲ ಒಂದು ದೇಶಕ್ಕೆ ಯಾಕೆಷ್ಟೊಂದು ಮುಖ್ಯ? ಬನ್ನಿ ನೋಡೋಣ. ಹಿಂದೆಲ್ಲ ರಾಜ್ಯಗಳು ಪೊಲೀಸ್ ಸ್ಟೇಟ್ ಆಗಿದ್ವು. ಅಂದ್ರೆ ಬರೀ ಕಾನೂನು ಸುವ್ಯವಸ್ಥೆ ನೋಡಿಕೊಂಡ್ರೆ ಸಾಕಿತ್ತು. ಆದರೆ ಇವತ್ತು ಬಹುತೇಕ ದೇಶಗಳು ವೆಲ್ಫೇರ್ ಸ್ಟೇಟ್ ಅಂದ್ರೆ ಕಲ್ಯಾಣ ರಾಜ್ಯಗಳಾಗಿವೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ ಹೀಗೆ ಪ್ರತಿಯೊಂದು ಸೇವೆಯನ್ನ ಕೊಡೋದು ಸರ್ಕಾರದ ಜವಾಬ್ದಾರಿ. ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಿಭಾಯಿಸೋಕೆ ಒಂದು ದಕ್ಷ ಆಡಳಿತ ಬೇಕೇ ಬೇಕು. ಹಾಗಾಗಿ ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ ಒಂದು ಭಾಗ ಅಷ್ಟೇ ಅಲ್ಲ, ಅದು ಸರ್ಕಾರದ ಹೃದಯ ಇದ್ದಾಗೆ. ಸರ್ಕಾರ ಅನ್ನೋ ದೇಹಕ್ಕೆ ಚಾಲನೆ ಕೊಡೋ ಶಕ್ತಿನೇ ಈ ಆಡಳಿತ. ಪಾಲ್ ಆಪಲ್ಬೈ ಅನ್ನೋರು ಹೇಳಿದ ಈ ಮಾತು ಎಷ್ಟು ಸತ್ಯ ನೋಡಿ. ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟ. ಅಂದ್ರೆ ಎಷ್ಟೇ ಒಳ್ಳೆ ಕಾನೂನು ಮಾಡಿದ್ರೂ ಅದನ್ನ ಜಾರಿಗೆ ತರೋಕೆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅಂದ್ರೆ ಅದೆಲ್ಲ ಪೇಪರ್ ಮೇಲಿನ ಮಾತಷ್ಟೇ. ಇದೇ ಕಾರಣಕ್ಕೆ ಇವತ್ತಿನ ಆಧುನಿಕ ರಾಜ್ಯವನ್ನ ಒಂದು ಆಡಳಿತಾತ್ಮಕ ರಾಜ್ಯ ಅಥವಾ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ಅಂತ ಕರೀತಾರೆ. ಯಾಕಂದ್ರೆ ಆಡಳಿತವೇ ಇವತ್ತಿನ ಸರ್ಕಾರದ ಮೂಲಭೂತ ಸ್ವರೂಪವಾಗಿಯೇ ಬಿಟ್ಟಿದೆ. ಒಂದು ದೇಶ ಅಂದ್ರೆ ಬರೀ ರಾಜಕೀಯ ಅಲ್ಲ, ಅದರ ಆಡಳಿತವೇ ಅದರ ಬೆನ್ನೆಲುಬು. ಆಡಳಿತವೇ ಎಲ್ಲದರ ಕೇಂದ್ರ. ಹಾಗಾದ್ರೆ ಈ ಆಡಳಿತ ನಮ್ಗೇನೇನು ಕೊಡುತ್ತೆ? ಯೋಚನೆ ಮಾಡಿ. ದೇಶದಲ್ಲಿ ಶಾಂತಿ ಕಾಪಾಡೋದು, ನಮ್ಮ ಜೀವ, ನಮ್ಮ ಆಸ್ತಿಗೆ ರಕ್ಷಣೆ ಕೊಡೋದು, ನ್ಯಾಯಾಲಯಗಳ ಮೂಲಕ ನ್ಯಾಯ ಒದಗಿಸೋದು, ಶಾಲೆ, ಕಾಲೇಜ್ಗಳ ಮೂಲಕ ಶಿಕ್ಷಣ ಕೊಡೋದು, ಉದ್ಯೋಗ ಸೃಷ್ಟಿ ಮಾಡೋದು, ನಮ್ಮ ದೇಶದ ಗಡಿಗಳನ್ನ ಕಾಯೋದು. ಇದಿಷ್ಟೇ ಅಲ್ಲ, ಸಮಾಜದಲ್ಲಿ ಆರ್ಥಿಕ ಸಮಾನತೆ ತರೋಕೆ ಪ್ರಯತ್ನ ಪಡೋದು. ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಇದರ ಅರ್ಥ ತುಂಬಾ ಸಿಂಪಲ್. ಇದು ಪ್ರತಿಯೊಬ್ಬರ ಜೀವನದ ಜೊತೆ ಬೆರ್ತೋಗಿದೆ. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಬೇಕಾದ ಬರ್ತ್ ಸರ್ಟಿಫಿಕೇಟ್ನಿಂದ ಹಿಡಿದು ಸತ್ತ ಮೇಲೆ ಬೇಕಾಗೂ ಡೆತ್ ಸರ್ಟಿಫಿಕೇಟ್ವರೆಗೂ. ಅಂದ್ರೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಸಾರ್ವಜನಿಕ ಆಡಳಿತದ ಪಾತ್ರ ಇದ್ದೇ ಇರುತ್ತೆ. ನೋಡಿ, ಸರ್ಕಾರ ಎಷ್ಟೇ ಒಳ್ಳೊಳ್ಳೆ ಯೋಜನೆಗಳನ್ನ, ಭರವಸೆಗಳನ್ನ ಘೋಷಣೆ ಮಾಡ್ಲಿ, ಆದ್ರೆ ಅದನ್ನ ಜನರ ಮನೆ ಬಾಗಿಲಿಗೆ ತಲುಪಿಸೋಕೆ ಒಂದು ವ್ಯವಸ್ಥೆ ಬೇಕಲ್ವಾ? ಆ ವ್ಯವಸ್ಥೆಯೇ, ಆ ಸೇತುವೆಯೇ ಸಾರ್ವಜನಿಕ ಆಡಳಿತ. ಇದಿಲ್ದೇ ಹೋದ್ರೆ ಎಲ್ಲಾ ಯೋಜನೆಗಳು ಕೇವಲ ಕಾಗದದ ಮೇಲೆ ಉಳಿದುಬಿಡುತ್ತೆ ಅಷ್ಟೇ. ಸಾರ್ವಜನಿಕ ಆಡಳಿತಕ್ಕೆ 3 ದೊಡ್ಡ ಜವಾಬ್ದಾರಿಗಳಿವೆ. ಮೊದಲನೇದು, ಸರ್ಕಾರ ತಂದಿರೋ ಕಾನೂನುಗಳನ್ನ, ಪಾಲಿಸಿಗಳನ್ನ ಸರಿಯಾಗಿ ಜಾರಿಗೆ ತರೋದು. ಎರಡನೇದು, ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಅಗತ್ಯ ಇರೋರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸೋದು. ಮತ್ತು ಮೂರನೇದಾಗಿ, ಶಾಸಕಾಂಗ ಅಂದ್ರೆ ಕಾನೂನು ಮಾಡೋರು ಮತ್ತೆ ಕಾರ್ಯಾಂಗ ಅಂದ್ರೆ ಮಂತ್ರಿಮಂಡಲ ಇವಿಬ್ರಿಗೂ ಸಹಾಯ ಮಾಡಿ ಸರ್ಕಾರದ ಕೆಲಸ ಸರಾಗವಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋದು. ಇಲ್ಲಿ ನಾವೊಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಡಳಿತ ಅಂದ್ರೆ ಬರೀ ರೂಲ್ಸ್ ಫಾಲೋ ಮಾಡಿಸೋದಲ್ಲ. ಅದರ ನಿಜವಾದ ಉದ್ದೇಶ ಸಮಾಜದಲ್ಲಿ ಯಾರಿಗೆ ಹೆಚ್ಚು ಸಹಾಯ ಬೇಕೋ ಅಂದ್ರೆ ಬಡವರು, ಮಹಿಳೆಯರು, ಮಕ್ಕಳು, ವಯಸ್ಸಾದವರು ಇವ್ರನ್ನೆಲ್ಲ ರಕ್ಷಿಸೋದು, ಅವ್ರ ಕೈ ಹಿಡಿದು ನಡೆಸೋದು. ಇದೇ ನೋಡಿ ಯಾವುದೇ ಆಡಳಿತದ ಹೃದಯ. ಉದಾಹರಣೆಗೆ, ವಿಧವೆಯರಿಗೆ, ವೃದ್ಧರಿಗೆ ಮತ್ತೆ ಅಂಗವಿಕಲರಿಗೆ ಕೊಡುವ ಪೆನ್ಷನ್ ಆಗಿರ್ಬೋದು, ಅಥವಾ ನಿರುದ್ಯೋಗ ನಿವಾರಿಸೋಕೆ ತರುವ ಯೋಜನೆಗಳಾಗಿರ್ಬೋದು. ಅಷ್ಟೇ ಯಾಕೆ, ಬಡತನ ರೇಖೆಗಿಂತ ಕೆಳಗಿರೋರಿಗೆ ರೇಷನ್ ಕೊಡುವ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್, ಇದೆಲ್ಲ ಈ ಸಾಮಾಜಿಕ ಭದ್ರತೆಯ ಭಾಗವೇ. ಇದೆಲ್ಲವೂ ಆಡಳಿತಕ್ಕೆ ಒಂದು ಮಾನವೀಯ ಮುಖ ಇದೆ ಅನ್ನೋದಕ್ಕೆ ಸಾಕ್ಷಿ. ಸರ್ಕಾರ ಒಂದು ಮೆದುಳು ಅಂದ್ಕೊಂಡ್ರೆ, ಸಾರ್ವಜನಿಕ ಆಡಳಿತ ಇದೆಯಲ್ಲ, ಅದು ಇಡೀ ದೇಹದ ಹಾಗೆ. ಮೆದುಳು ಕೊಟ್ಟ ಯೋಚನೆಗಳನ್ನ ಕಾರ್ಯರೂಪಕ್ಕೆ ತರುತ್ತೆ. ಕಾನೂನು ಪಾಲನೆಯಿಂದ ಹಿಡಿದು ವೃದ್ಧರಿಗೆ ಪೆನ್ಷನ್ ತಲುಪಿಸೋವರೆಗೂ ಸರ್ಕಾರದ ಪ್ರತಿಯೊಂದು ಸೇವೆಯನ್ನ ಜನರಿಗೆ ಮುಟ್ಟಿಸೋದೇ ಇದರ ಕೆಲಸ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಸರ್ಕಾರದ ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಎಷ್ಟು ದೊಡ್ಡದು? ಅದು ಸರ್ಕಾರದ ಎಲ್ಲಾ ಕೆಲಸಗಳನ್ನು ಒಳಗೊಂಡಿದ್ಯಾ ಅಥವಾ ಕೇವಲ ಕೆಲವು ನಿರ್ದಿಷ್ಟ ಕೆಲಸಗಳನ್ನಷ್ಟೇನಾ? ಈ ಬಗ್ಗೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಚರ್ಚೆ ಇದೆ ನೋಡಿ. ಇದರಲ್ಲಿ 2 ಪ್ರಮುಖ ವಾದಗಳಿವೆ.
ವುಡ್ರೋ ವಿಲ್ಸನ್ ಅವರ ಥರದ ಚಿಂತಕರು ಹೇಳ್ತಾರೆ, ಕಾನೂನು ಮಾಡೋದು, ಅದನ್ನ ಜಾರಿ ಮಾಡೋದು ಮತ್ತೆ ನ್ಯಾಯ ಕೊಡೋದು, ಈ ಮೂರೂ ಸರ್ಕಾರದ ಅಂಗಗಳ ಕೆಲಸಗಳು ಆಡಳಿತದ ಭಾಗವೇ ಅಂತ. ಅದೇ ಇನ್ನೊಂದ್ ಕಡೆ ಲೂಥರ್ ಗುಲಿಕ್ ಅವರಂತವರು ಹೇಳ್ತಾರೆ, ಇಲ್ಲ, ಆಡಳಿತ ಅಂದ್ರೆ ಕೇವಲ ಸರ್ಕಾರದ ನೀತಿಗಳನ್ನ ಜಾರಿಗೊಳಿಸೋ ಕಾರ್ಯಾಂಗದ ಕೆಲಸ ಮಾತ್ರ ಅಂತ. ಸೊ ಈ ಕಾರ್ಯಾಂಗದ ಕೆಲಸವನ್ನ ಅಚ್ಚುಕಟ್ಟಾಗಿ ಹೇಗೆ ಮಾಡಬೇಕು ಅಂತ ವಿವರಿಸೋಕೆ ಲೂಥರ್ ಗುಲೆಕ್ ಒಂದು ತುಂಬಾನೇ ಪ್ರಸಿದ್ಧ ಮತ್ತು ಸಿಂಪಲ್ ಆದ ಫಾರ್ಮುಲಾ ಕೊಟ್ರು. ಅದೇ POSDCORB. ಪೋಸ್ಟ್ DORB ಅಂದ್ರೆ ಸುಮ್ಮನೆ ಒಂದು ಪದ ಅಷ್ಟೇ ಅಲ್ಲ, ಅದು ಯಾವುದೇ ಮ್ಯಾನೇಜರ್ಗೆ ಒಂದು ಪಕ್ಕಾ ಚೆಕ್ಲಿಸ್ಟ್ ಇದ್ದಾಗೆ. ಇದರಲ್ಲಿರೋ ಪ್ರತಿಯೊಂದು ಅಕ್ಷರವೂ ಆಡಳಿತದ ಒಂದೊಂದು ಪ್ರಮುಖ ಕೆಲಸವನ್ನ ಹೇಳುತ್ತೆ. ಇದು ಯಾವುದೇ ಸಂಸ್ಥೆಯನ್ನ ಯಶಸ್ವಿಯಾಗಿ ನಡೆಸೋಕೆ ಬೇಕಾದ ಒಂದು ಗೈಡ್ ಅಂತಾನೆ ಹೇಳ್ಬೋದು. ಹಾಗಾದರೆ ಏನಪ್ಪಾ ಇದು POSDCOR ಮತ್ತು B? ಈ 7 ಅಕ್ಷರಗಳ ಹಿಂದಿರೋ ಆಡಳಿತದ ಸೀಕ್ರೆಟ್ ಏನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು P ಅಂದ್ರೆ ಪ್ಲಾನಿಂಗ್. ಯಾವುದೇ ಒಂದು ದೊಡ್ಡ ಕೆಲಸ ಶುರು ಮಾಡೋಕ್ ಮುಂಚೆ ನಮಗೆ ಬ್ಲೂ ಪ್ರಿಂಟ್ ಬೇಕಲ್ವಾ? ನಾವು ಏನ್ ಮಾಡಬೇಕು, ಅದಕ್ಕೆ ದಾರಿ ಯಾವುದು ಅಂತ ಮೊದಲೇ ಡಿಸೈಡ್ ಮಾಡೋದೇ ಯೋಜನೆ. ಇದು ಯಶಸ್ವಿ ಆಡಳಿತದ ಫಸ್ಟ್ ಸ್ಟೆಪ್. ಈಗ ಬ್ಲೂ ಪ್ರಿಂಟ್ ರೆಡಿ ಆಯಿತು. ಮುಂದೆ ಯಾರು ಯಾವ ಕೆಲಸ ಮಾಡಬೇಕು ಅಂತ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನ ಹಂಚಬೇಕಲ್ವಾ? ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಸ್ಟ್ರಕ್ಚರ್ ಮಾಡೋದೇ O ಅಂದ್ರೆ ಆರ್ಗನೈಸಿಂಗ್ ಅಥವಾ ಸಂಘಟನೆ. ಈಗ ಸ್ಟ್ರಕ್ಚರ್ ರೆಡಿ ಇದೆ, ಆದರೆ ಅದರಲ್ಲಿ ಕೆಲಸ ಮಾಡೋಕ್ಕೆ ಜನ ಬೇಕಲ್ಲ? ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನ ಹುಡುಕಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡೋಕ್ಕೆ ಒಂದು ಒಳ್ಳೆ ವಾತಾವರಣ ಮಾಡಿಕೊಡೋದೇ ಸ್ಟಾಫಿಂಗ್. ಇದೇ ಯಾವುದೇ ಸಂಸ್ಥೆಯ ಜೀವನಾಡಿ. ಜನರನ್ನ ಕೆಲ್ಸಕ್ಕೆ ತಗೊಂಡ್ರೆ ಆಯ್ತಾ? ಇಲ್ಲ, ಅವರಿಗೆ ದಾರಿ ತೋರ್ಸಕ್ಕೆ ಒಬ್ಬ ಕ್ಯಾಪ್ಟನ್ ಬೇಕು. ಲೀಡರ್ ಆಗಿ ಪ್ರತಿದಿನ ನಿರ್ಧಾರಗಳನ್ನು ತೆಗೆದುಕೊಂಡು ಸ್ಪಷ್ಟವಾದ ಸೂಚನೆಗಳನ್ನು ಕೊಟ್ಟು ಇಡೀ ಟೀಮನ್ನ ಗುರಿಯ ಕಡೆಗೆ ನಡೆಸೋದೇ ಡೈರೆಕ್ಟಿಂಗ್. ಒಂದು ದೊಡ್ಡ ಸಂಸ್ಥೆಯಲ್ಲಿ ಬೇರೆ ಬೇರೆ ವಿಭಾಗಗಳು ಕೆಲಸ ಮಾಡ್ತಾ ಇರುತ್ತೆ. ಅವರವರ ಮಧ್ಯೆ ಜಗಳ ಆಗ್ಬಾರ್ದು ಅಲ್ವಾ? ಎಲ್ಲರನ್ನೂ ಒಂದೇ ದಾರಿಯಲ್ಲಿ ಒಟ್ಟಾಗಿ ಕರ್ಕೊಂಡು ಹೋಗೋದೇ ಅಂದ್ರೆ ಕೋಆರ್ಡಿನೇಟಿಂಗ್ ಅಥವಾ ಸಮನ್ವಯ. ಇಷ್ಟೆಲ್ಲ ಕೆಲಸ ಆಗ್ತಿದೆ, ಆದ್ರೆ ಏನಾಗ್ತಿದೆ, ಕೆಲಸ ಎಲ್ಲಿವರೆಗೂ ಬಂತು ಅಂತ ಗೊತ್ತಾಗ್ಬೇಕಲ್ವಾ? ಇಲ್ಲಿ ಬರೋದೇ R ಅಂದ್ರೆ ರಿಪೋರ್ಟಿಂಗ್. ಮೇಲಿನವರಿಗೆ ಮತ್ತೆ ಜನರಿಗೆ ಮಾಹಿತಿ ಕೊಡೋದು ತುಂಬಾನೇ ಮುಖ್ಯ. ಇದೇ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿಯನ್ನ ತರೋದು. ಕೊನೆಗೆ B ಅಂದ್ರೆ ಬಜೆಟಿಂಗ್. ಈ ಎಲ್ಲ ಕೆಲಸಗಳಿಗೂ ಹಣಕಾಸಿನ ಸಪೋರ್ಟ್ ಬೇಕೇ ಬೇಕು. ಹಣವನ್ನ ಪ್ಲಾನ್ ಮಾಡೋದು, ಖರ್ಚು ಮಾಡೋದು ಮತ್ತೆ ಅದರ ಲೆಕ್ಕವನ್ನ ಸರಿಯಾಗಿಡೋದು ಆಡಳಿತದ ಅತಿ ಮುಖ್ಯವಾದ ಕೆಲಸ. ಅರ್ಹತೆ ಮತ್ತು ದಕ್ಷತೆ ನೋಡಿ ಸರಿಯಾದ ಹುದ್ದೆಗೆ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡೋದು. ಒಂದು ಉತ್ತಮ ಮತ್ತೆ ಪ್ರಾಮಾಣಿಕ ಆಡಳಿತದ ಅಡಿಪಾಯ ಇರೋದೇ ದಕ್ಷವಾದ ನೇಮಕಾತಿ ಪ್ರಕ್ರಿಯೆಯಲ್ಲಿ. ಈ ವಿಷಯ ಎಷ್ಟು ಮುಖ್ಯ ಅನ್ನೋದನ್ನ ಗ್ಲೆನ್ಸ್ಟಾಲ್ ಅವರ ಈ ಒಂದು ಮಾತು ತುಂಬಾನೇ ಚೆನ್ನಾಗಿ ಹೇಳುತ್ತೆ. ಒಂದು ದೊಡ್ಡ ಬಿಲ್ಡಿಂಗಿಗೆ ಫೌಂಡೇಶನ್ ಎಷ್ಟು ಮುಖ್ಯವೋ, ಒಂದು ದೇಶದ ಆಡಳಿತ ವ್ಯವಸ್ಥೆಗೆ ನೇಮಕಾತಿ ಪ್ರಕ್ರಿಯೆ ಕೂಡ ಅಷ್ಟೇ ಮುಖ್ಯ. ಯಾವುದೇ ಒಂದು ವ್ಯವಸ್ಥೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ಅದರಲ್ಲಿರೋ ಜನರ ಮೇಲೆ ನಿಂತಿರುತ್ತೆ. ಭಾರತದಂತಹ ಬೃಹತ್ ದೇಶದ ಆಡಳಿತ ಚಕ್ರವನ್ನ ತಿರುಗಿಸೋ ಅಧಿಕಾರಿಗಳು ಇವರನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ನಮ್ಮ ದೇಶದ ಭವಿಷ್ಯವನ್ನೇ ರೂಪಿಸೋ ಈ ದೊಡ್ಡ ಪ್ರಕ್ರಿಯೆಯ ಹಿಂದೆ UPSC ಮತ್ತು KPSC ಅನ್ನೋ 2 ಪ್ರಮುಖ ಸಂಸ್ಥೆಗಳಿವೆ. ಬನ್ನಿ, ಇವತ್ತು ಅವುಗಳ ಕಾರ್ಯವೈಖರಿಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಇದೊಂದು ಮೂಲಭೂತ ಪ್ರಶ್ನೆ. ದೇಶದ ಕಾನೂನುಗಳನ್ನ ಜಾರಿಗೊಳಿಸೋ, ಯೋಜನೆಗಳನ್ನ ರೂಪಿಸೋ ಅಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಅನ್ನೋದು ತುಂಬಾನೇ ಪಾರದರ್ಶಕವಾಗಿ ಮತ್ತೆ ನ್ಯಾಯಯುತವಾಗಿ ಇರ್ಬೇಕಲ್ವಾ? ಹಾಗಿದ್ರೆ ಈ ಗುರುತರವಾದ ಜವಾಬ್ದಾರಿಯನ್ನ ಯಾರು ನಿಭಾಯಿಸ್ತಾರೆ? ಸರಿ, ಮೊದಲಿಗೆ ಸರ್ಕಾರಿ ಸೇವೆಗೆ ಒಬ್ಬ ವ್ಯಕ್ತಿ ಸೇರ್ಬೇಕು ಅಂದ್ರೆ ಅದಕ್ಕಿರುವ 2 ಪ್ರಮುಖ ದಾರಿಗಳು ಯಾವುವು ಅಂತ ನೋಡೋಣ. ಒಂದು ಪ್ರತ್ಯಕ್ಷ ನೇಮಕಾತಿ ಮತ್ತು ಇನ್ನೊಂದು ಪರೋಕ್ಷ ನೇಮಕಾತಿ. ಪ್ರತ್ಯಕ್ಷ ನೇಮಕಾತಿ ಅಂದ್ರೆ ತುಂಬಾನೇ ಸರಳ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿ ಸಾರ್ವಜನಿಕರಿಂದ ನೇರವಾಗಿ ಹೊಸ ಪ್ರತಿಭೆಗಳನ್ನ ಅಂದ್ರೆ ಫ್ರೆಶ್ ಟ್ಯಾಲೆಂಟ್ ಅನ್ನ ಆಯ್ಕೆ ಮಾಡೋದು. ಇದನ್ನ ಹೊರಗಿನಿಂದ ನೇಮಕಾತಿ ಅಂತ ಕೂಡ ಕರೀತಾರೆ. ಇನ್ನು ಪರೋಕ್ಷ ನೇಮಕಾತಿ ಅಂದ್ರೆ ಇದು ಸಂಪೂರ್ಣವಾಗಿ ಆಂತರಿಕ ವಿಷಯ. ಅಂದ್ರೆ ಆಲ್ರೆಡಿ ಸರ್ಕಾರಿ ಸೇವೆಯಲ್ಲಿರೋ ನೌಕರರಿಗೆ ಅವರ ಹಿರಿತನ ಮತ್ತು ಕೆಲಸದ ಆಧಾರದ ಮೇಲೆ ಬಡ್ತಿ ಅಥವಾ ಪ್ರಮೋಷನ್ ಕೊಟ್ಟು ಮೇಲಿನ ಹುದ್ದೆಗಳಿಗೆ ನೇಮಿಸೋದು. ಈಗ ನಮ್ಮ ದೇಶದ ಅತ್ಯುನ್ನತ ನೇಮಕಾತಿ ಸಂಸ್ಥೆ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಎಲ್ಲರಿಗೂ ಚಿರಪರಿಚಿತವಾದಿರೋ UPSC ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, UPSC ಅನ್ನೋದು ಕೇವಲ ಒಂದು ಸರ್ಕಾರಿ ಇಲಾಖೆ ಅಲ್ಲ, ಅದೊಂದು ಸಾಂವಿಧಾನಿಕ ಸಂಸ್ಥೆ. ಅಂದ್ರೆ ಸಂವಿಧಾನವೇ ಇದಕ್ಕೆ ಶಕ್ತಿ ತುಂಬಿದೆ. ಇದರ ಅರ್ಥ ಏನು?
ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ರಾಜಕೀಯ ಒತ್ತಡ ಅಥವಾ ಸರ್ಕಾರದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ. ಇದೇ ಕಾರಣಕ್ಕೆ ಯುಪಿಎಸ್ಸಿಯ ನೇಮಕಾತಿ ಪ್ರಕ್ರಿಯೆ ನ್ಯಾಯಬದ್ಧವಾಗಿ ಮತ್ತು ಪಾರದರ್ಶಕವಾಗಿ ಇರುತ್ತೆ. ಹಾಗಾದ್ರೆ ಇಷ್ಟೊಂದು ಮಹತ್ವ ಇರೋ ಈ ಆಯೋಗದ ರಚನೆ ಹೇಗಿದೆ, ಅದರ ಕೆಲಸಗಳೇನು? ಬನ್ನಿ ಈಗ ಅದರ ಬಗ್ಗೆನೇ ವಿವರವಾಗಿ ನೋಡೋಣ. ಯುಪಿಎಸ್ಸಿ ಆಯೋಗದಲ್ಲಿ ಒಬ್ರು ಚೇರ್ಮನ್ ಅಂದ್ರೆ ಅಧ್ಯಕ್ಷರು ಮತ್ತು ಅವರ ಜೊತೆಗೆ 10 ಜನ ಸದಸ್ಯರಿರ್ತಾರೆ. ಇವರೆಲ್ಲರನ್ನೂ ನೇಮಕ ಮಾಡೋದು ಭಾರತದ ರಾಷ್ಟ್ರಪತಿಗಳು. ಇದು ಈ ಹುದ್ದೆಗಳ ಮಹತ್ವ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರುತ್ತೆ, ಅಥವಾ ಅವರಿಗೆ 65 ವರ್ಷ ವಯಸ್ಸಾಗುವವರೆಗೂ ಮುಂದುವರಿಯುತ್ತೆ. ಈ ಎರಡರಲ್ಲಿ ಯಾವುದು ಮೊದಲು ಬರುತ್ತೋ ಅಲ್ಲಿಗೆ ಅವರ ಅಧಿಕಾರಾವಧಿ ಮುಗಿಯುತ್ತೆ. ಈ ದೀರ್ಘಾವಧಿ ಇರೋದ್ರಿಂದ ಆಯೋಗಕ್ಕೆ ಒಂದು ಸ್ಥಿರತೆ ಸಿಗುತ್ತೆ ಮತ್ತೆ ಅನುಭವಿಗಳ ಸೇವೆ ಸಿಗುತ್ತೆ. ಯುಪಿಎಸ್ಸಿಯ ಕೆಲಸ ಕೇವಲ ಪರೀಕ್ಷೆ ನಡೆಸೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಗಮನಿಸಿ ನೋಡಿ, ಬಡ್ತಿ, ವರ್ಗಾವಣೆ ನೀತಿಗಳು ಅಷ್ಟೇ ಅಲ್ಲದೆ ಅಧಿಕಾರಿಗಳ ಮೇಲಿನ ಶಿಸ್ತು ಕ್ರಮಗಳಂತಹ ವಿಷಯಗಳಲ್ಲೂ ಕೂಡ ಸರ್ಕಾರಕ್ಕೆ ಸಲಹೆ ನೀಡುತ್ತೆ. ಅಂದ್ರೆ ಇಡೀ ನಾಗರಿಕ ಸೇವಾ ವ್ಯವಸ್ಥೆ ಮೇಲೆ ಇದರ ಪ್ರಭಾವ ಇದ್ದೇ ಇರುತ್ತೆ. ಸರಿ, ರಾಷ್ಟ್ರಮಟ್ಟದ ಕಥೆ ಆಯ್ತು. ಈಗ ರಾಜ್ಯ ಮಟ್ಟಕ್ಕೆ ಬರೋಣ. ಇಲ್ಲಿ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಲ್ವಾ? ಕೇಂದ್ರದಲ್ಲಿ ಯುಪಿಎಸ್ಸಿಯನ್ನು ಸ್ಥಾಪಿಸಿದ ಹಾಗೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ರಾಜ್ಯ ಲೋಕಸೇವಾ ಆಯೋಗಗಳನ್ನ ಸ್ಥಾಪಿಸೋಕೆ ಅವಕಾಶ ಕೊಟ್ಟಿದೆ. ಇವುಗಳನ್ನ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಎಸ್ಪಿಎಸ್ಸಿ ಅಂತ ಕರೀತಾರೆ. ಇವುಗಳು ತಮ್ಮ ತಮ್ಮ ರಾಜ್ಯದ ಆಡಳಿತಾತ್ಮಕ ಹುದ್ದೆಗಳಿಗೆ ನೇಮಕಾತಿ ಮಾಡೋ ಜವಾಬ್ದಾರಿಯನ್ನ ಹೊತ್ತಿರ್ತಾವೆ. ಈ ಹೋಲಿಕೆ ತುಂಬಾ ಆಸಕ್ತಿಕರವಾಗಿದೆ. ಯುಪಿಎಸ್ಸಿ ಮತ್ತೆ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ ಎರಡೂ ಸ್ಥಾಪನೆಯಾಗಿದ್ದು ಒಂದೇ ಸಂವಿಧಾನದ ವಿಧಿ ಅಂದ್ರೆ ಆರ್ಟಿಕಲ್ 315ರ ಅಡಿಯಲ್ಲಿ. ಆದರೆ ಕೆಲವು ಮುಖ್ಯ ವ್ಯತ್ಯಾಸಗಳನ್ನ ಗಮನಿಸಲೇಬೇಕು. ನೋಡಿ, ಯುಪಿಎಸ್ಸಿ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಿಸಿದರೆ ಕೆಪಿಎಸ್ಸಿ ಸದಸ್ಯರನ್ನ ಆಯಾ ರಾಜ್ಯದ ರಾಜ್ಯಪಾಲರು ನೇಮಿಸ್ತಾರೆ. ಇನ್ನೊಂದು ದೊಡ್ಡ ವ್ಯತ್ಯಾಸ ಅಂದ್ರೆ ನಿವೃತ್ತಿ ವಯಸ್ಸು. ಯುಪಿಎಸ್ಸಿಯಲ್ಲಿ 65 ವರ್ಷ ಆದ್ರೆ ಕೆಪಿಎಸ್ಸಿಯಲ್ಲಿ ಅದು 62 ವರ್ಷ. ಈಗ ಈ ಇಡೀ ಪ್ರಕ್ರಿಯೆಯ ಅತ್ಯಂತ ಪ್ರಸಿದ್ಧ ಅಷ್ಟೇ ಸವಾಲಿನ ಭಾಗಕ್ಕೆ ಬರೋಣ. ಅದೇ ಲಕ್ಷಾಂತರ ಆಕಾಂಕ್ಷಿಗಳು ಎದುರಿಸೋ ನಾಗರಿಕ ಸೇವಾ ಪರೀಕ್ಷೆ. ಈ ಪರೀಕ್ಷೆ ಅನ್ನೋದು ಒಂದು ರೀತಿ 3 ಹಂತದ ದೊಡ್ಡ ಸವಾಲು. ಮೊದಲನೇ ಹಂತ ಪ್ರಿಲಿಮ್ಸ್ ಅಥವಾ ಪೂರ್ವಭಾವಿ ಪರೀಕ್ಷೆ. ಇದು ಲಕ್ಷಾಂತರ ಜನರಲ್ಲಿ ನಿಜವಾದ ಆಕಾಂಕ್ಷಿಗಳನ್ನ ಫಿಲ್ಟರ್ ಮಾಡೋ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇದ್ದ ಹಾಗೆ. ಇದರಲ್ಲಿ ಪಾಸಾದವರು 2ನೇ ಹಂತಕ್ಕೆ ಅಂದ್ರೆ ಮುಖ್ಯ ಪರೀಕ್ಷೆಗೆ ಹೋಗ್ತಾರೆ. ಇಲ್ಲಿ ಅವರ ಜ್ಞಾನ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವನ್ನ ಪರೀಕ್ಷಿಸಲಾಗುತ್ತೆ. ಕೊನೆಗೆ ಇದನ್ನೂ ದಾಟಿದವರನ್ನ 3ನೇ ಹಂತ ಅಂದ್ರೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಇಲ್ಲಿ ಅವರ ವ್ಯಕ್ತಿತ್ವ ಮತ್ತು ಸೇವೆಗೆ ಅವರು ಎಷ್ಟು ಅರ್ಹರು ಅಂತ ನಿರ್ಧಾರ ಮಾಡಲಾಗುತ್ತೆ. ಅಷ್ಟಕ್ಕೂ ಈ ಕಠಿಣ ಪರೀಕ್ಷೆಯನ್ನ ಪಾಸ್ ಮಾಡಿ ಸಾಧಿಸುವುದಾದ್ರೂ ಏನು? ಗುರಿ ಇರೋದು ದೇಶದ ಅತ್ಯಂತ ಪ್ರತಿಷ್ಠಿತ ಸೇವೆಗಳಿಗೆ ಸೇರೋದು. ಐಎಎಸ್, ಐಪಿಎಸ್, ಐಎಫ್ಎಸ್ ಈ ಹೆಸರುಗಳನ್ನ ನಾವೆಲ್ಲ ಕೇಳಿರ್ತೀವಿ. ದೇಶದ ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಿರ್ವಹಿಸೋ ಜವಾಬ್ದಾರಿ ಈ ಅಧಿಕಾರಿಗಳ ಮೇಲೆ ಇರುತ್ತೆ. ಪರೀಕ್ಷೆಯಲ್ಲಿ ಪಡೆಯೋ ರ್ಯಾಂಕ್ ಆಧಾರದ ಮೇಲೆ ಈ ಸೇವೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಈ ಕಾನೂನು ಮತ್ತೆ ಸುವ್ಯವಸ್ಥೆ ಅನ್ನೋ ಪದಗಳಿವೆಯಲ್ಲ, ಇವು ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಒಂದನ್ಬಿಟ್ಟು ಇನ್ನೊಂದಿರೋಕೆ ಸಾಧ್ಯವೇ ಇಲ್ಲ. ಕಾನೂನಿನ ಮೂಲಕ ಆಡಳಿತ ನಡೆಸಿ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡೋದು, ಅದನ್ನ ಖಚಿತಪಡಿಸೋದೇ ಇದರ ಅಸಲಿ ಗುರಿ. ಭಾರತದ ಸಿಸ್ಟಮ್ ಎಷ್ಟು ಯುನೀಕ್ ಆಗಿದೆ ಅನ್ನೋದು ನಮಗೆ ಇಲ್ಲೇ ಗೊತ್ತಾಗೋದು. ನಮ್ಮ ಸಂವಿಧಾನದ 7ನೇ ಶೆಡ್ಯೂಲ್ ಪ್ರಕಾರ ಕಾನೂನು ಮತ್ತೆ ಸುವ್ಯವಸ್ಥೆ ಅನ್ನೋದು ಮೂಲಭೂತವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದರಲ್ಲಿ ಡೌಟೇ ಇಲ್ಲ. ಆದ್ರೆ ಅದೇ ಸಮಯದಲ್ಲಿ ರಾಜ್ಯಗಳಿಗೆ ಗೈಡೆನ್ಸ್ ಕೊಡೋಕೆ, ಸೆಕ್ಯೂರಿಟಿ ವಿಚಾರದಲ್ಲಿ ಕೋಆರ್ಡಿನೇಟ್ ಮಾಡೋಕೆ ಬೇಕಾದ ಸಂವಿಧಾನಿಕ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇದೆ. ಇಡೀ ದೇಶದ ಸ್ಟೆಬಿಲಿಟಿಯನ್ನ ಕಾಪಾಡೋಕೆ ನಮ್ಮ ಸಂವಿಧಾನ ಕೇಂದ್ರಕ್ಕೆ ಕೆಲವು ಸ್ಪೆಷಲ್ ಪವರ್ಸ್ ಕೊಟ್ಟಿದೆ. ಇದರಲ್ಲಿ ಆರ್ಟಿಕಲ್ 355 ಇದೆಯಲ್ಲ, ಇದು ತುಂಬಾನೇ ಮುಖ್ಯ. ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ, ಹೊರಗಿನಿಂದ ಯಾವುದೇ ದಾಳಿಯಾದ್ರೆ ಅದರಿಂದ ಪ್ರತಿಯೊಂದು ರಾಜ್ಯವನ್ನ ರಕ್ಷಿಸೋದು ಕೇಂದ್ರ ಸರ್ಕಾರದ ಡ್ಯೂಟಿ. ಅಂದ್ರೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ರಾಜ್ಯಗಳ ಅಲ್ಟಿಮೇಟ್ ಪ್ರೊಟೆಕ್ಟರ್ ಅಂತ ಹೇಳ್ಬೋದು. ಅದಕ್ಕಿಂತ ಪವರ್ಫುಲ್ ಅಂದ್ರೆ ಆರ್ಟಿಕಲ್ 356. ಒಂದು ವೇಳೆ ಯಾವುದಾದ್ರೂ ರಾಜ್ಯದಲ್ಲಿ ಸಂವಿಧಾನದ ಪ್ರಕಾರ ಆಡಳಿತ ನಡೆಸೋಕೆ ಆಗ್ತಿಲ್ಲ, ಸಿಸ್ಟಮ್ ಫೇಲ್ ಆಗಿದೆ ಅಂತ ಅನ್ಸಿದ್ರೆ, ಆಗ ಪ್ರೆಸಿಡೆಂಟ್ಸ್ ರೂಲ್ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಹೇರೋ ಅಧಿಕಾರವನ್ನ ಈ ಆರ್ಟಿಕಲ್ ಕೇಂದ್ರಕ್ಕೆ ಕೊಡುತ್ತೆ.
ಆದ್ರೆ ನೆನ್ಪಿರ್ಲಿ, ಇದನ್ನ ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ಗಳಲ್ಲಿ ಮಾತ್ರ ಬಳಸಲಾಗುತ್ತೆ. ಸರಿ, ಈ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸೋಕೆ ಕೇಂದ್ರ ಸರ್ಕಾರದ ಹತ್ರ ಏನಿದೆ? ಕೇಂದ್ರದ ಗೃಹ ಸಚಿವಾಲಯದ ಕೆಳಗೆ ಕೆಲವು ಸ್ಪೆಷಲ್ ಆರ್ಮ್ಡ್ ಫೋರ್ಸಸ್ ಇವೆ. ಇಡೀ ದೇಶದಲ್ಲಿ ಎಲ್ಲೇ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೂ ಇವಲನ್ನ ಸಪೋರ್ಟ್ಗೆ ಕಳಿಸ್ಬಹುದು. ಈ ಫೋರ್ಸಸ್ ಯಾವುದು ಅಂತ ನೋಡಿದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಪೆಷಲ್ ಕೆಲಸ ಇದೆ. ಉದಾಹರಣೆಗೆ ಸಿಆರ್ಪಿಎಫ್, ಇವರು ರಾಜ್ಯ ಪೊಲೀಸರಿಗೆ ಗಲಭೆ, ದಂಗೆಗಳನ್ನ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ. ಇನ್ನು ಬಿಎಸ್ಎಫ್ ಹೆಸರು ಹೇಳಿದ ಹಾಗೆ ಇವರು ಪಾಕಿಸ್ತಾನ, ಬಾಂಗ್ಲಾದೇಶದ ಗಡಿಗಳನ್ನ ಕಾಯ್ತಾರೆ. ಆರ್ಪಿಎಫ್, ಇವರ ಕೆಲಸ ರೈಲ್ವೆ ಪ್ರಯಾಣಿಕರನ್ನ, ರೈಲ್ವೆ ಆಸ್ತಿಯನ್ನ ಕಾಪಾಡೋದು. ಕೊನೆಗೆ ಸಿಐಎಸ್ಎಫ್, ಇವರು ಏರ್ಪೋರ್ಟ್, ಪೋರ್ಟ್ ಹಾಗೆ ನಮ್ಮ ನೋಟು ಪ್ರಿಂಟ್ ಆಗೋ ಜಾಗಗಳಂತಹ ಸೆನ್ಸಿಟಿವ್ ಸ್ಥಳಗಳಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಸೊ ಪ್ರತಿಯೊಂದಕ್ಕೂ ತನ್ನದೇ ಆದ ಜವಾಬ್ದಾರಿ ಇದೆ. ಇಲ್ಲಿವರೆಗೂ ಕೇಂದ್ರದ ಬಗ್ಗೆ ನೋಡಿದ್ವಿ. ಈಗ ಬರೋಣ ಸೆಕ್ಯೂರಿಟಿಯ ಎರಡನೇ ಮತ್ತೆ ಬಹುಶಃ ಅತಿ ಮುಖ್ಯವಾದ ಪಿಲ್ಲರ್ ಹತ್ರ, ಅದುವೇ ರಾಜ್ಯ ಸರ್ಕಾರ. ದಿನನಿತ್ಯದ ಪೊಲೀಸಿಂಗ್, ಸಾರ್ವಜನಿಕ ಶಾಂತಿ ಕಾಪಾಡೋ ವಿಚಾರದಲ್ಲಿ ಇವರೇ ಫ್ರಂಟ್ ಲೈನಲ್ಲಿರೋದು. ಒಂದು ವಿಷಯವನ್ನ ಇಲ್ಲಿ ಸ್ಪಷ್ಟಪಡಿಸಬೇಕು. ಶಾಂತಿ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡೋದು ರಾಜ್ಯ ಸರ್ಕಾರಗಳ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ತಮ್ಮ ರಾಜ್ಯದ ಗಡಿಯೊಳಗೆ ಲಾ ಅಂಡ್ ಆರ್ಡರ್ ವಿಷಯದಲ್ಲಿ ಇವರೇ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಥಾರಿಟಿ. ಈ ಇಡೀ ಸಿಸ್ಟಮ್ನ ಪೊಲಿಟಿಕಲ್ ಹೆಡ್ ಬಂದು ರಾಜ್ಯದ ಗೃಹ ಸಚಿವರು. ಪೊಲೀಸ್ ಆಡಳಿತದ ಓವರಾಲ್ ಫಂಕ್ಷನಿಂಗ್ ಅಂದ್ರೆ ಒಟ್ಟಾರೆ ಕಾರ್ಯನಿರ್ವಹಣೆಯ ಜವಾಬ್ದಾರಿ ಇವರದ್ದೇ. ಅವರ ಕೆಳಗೆ ಬರೋರು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅಂದ್ರೆ ಹೋಮ್ ಸೆಕ್ರೆಟರಿ. ಇವರು ಸಾಮಾನ್ಯವಾಗಿ ಒಬ್ಬ ಐಎಎಸ್ ಆಫೀಸರ್ ಆಗಿರ್ತಾರೆ. ಇವರ ಕೆಲಸ ಗೃಹ ಸಚಿವರಿಗೆ ಸಲಹೆ ಕೊಡೋದು ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ನ ಆಡಳಿತವನ್ನ ನೋಡ್ಕೊಳ್ಳೋದು. ಕೊನೆಯದಾಗಿ ಆಪರೇಷನಲ್ ಹೆಡ್, ಇವರೇ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದ್ರೆ ಡಿಜಿ ಅಂಡ್ ಐಜಿಪಿ. ಇವರು ಇಡೀ ರಾಜ್ಯ ಪೊಲೀಸ್ ಫೋರ್ಸ್ನ ಟಾಪ್ ರ್ಯಾಂಕಿಂಗ್ ಆಫೀಸರ್. ರಾಜ್ಯದ ಎಲ್ಲಾ ಪೊಲೀಸ್ ಆಪರೇಷನ್ಗಳನ್ನ ನೋಡ್ಕೊಳ್ಳೋದು ಇವರೇ. ನಾವೀಗ ನೋಡ್ತಿರೋ ಈ 4 ಹುದ್ದೆಗಳು ಡಿಜಿಪಿ, ಎಡಿಜಿಪಿ, ಐಜಿಪಿ ಮತ್ತು ಡಿಐಜಿ, ಇವರೇ ರಾಜ್ಯ ಪೊಲೀಸ್ ಪಡೆಯ ಶಿಖರದಲ್ಲಿರೋರು. ಇಡೀ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡಬೇಕು ಅನ್ನೋ ರೂಲ್ಸ್, ಪ್ಲಾನ್ಸ್ ಎಲ್ಲ ಮಾಡೋದು ಇವರೇ. ಈ ಲಿಸ್ಟ್ನಲ್ಲಿ ಟಾಪ್ನಲ್ಲಿ ಇರೋರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದ್ರೆ ಡಿಜಿಪಿ. ಇವರೇ ಇಡೀ ರಾಜ್ಯದ ಪೊಲೀಸ್ ಫೋರ್ಸ್ಗೆ ಹೆಡ್. ಅವರಿಗೆ ಸಪೋರ್ಟ್ ಆಗಿ ಅಡಿಷನಲ್ ಡಿಜಿಪಿ ಅಂದ್ರೆ ಎಡಿಜಿಪಿ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದರೆ ಐಜಿಪಿ ಇರ್ತಾರೆ. ಈ 3 ಹುದ್ದೆಗಳು ಪೊಲೀಸ್ ವ್ಯವಸ್ಥೆಯ ಟಾಪ್ ಬ್ರಾಸ್ ಅಂತ ಹೇಳಬಹುದು. ಸರಿ, ಈ ಟಾಪ್ ಕಮಾಂಡ್ ಸ್ಟ್ರಕ್ಚರ್ನಲ್ಲಿ ಮುಂದಿನ ರ್ಯಾಂಕ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದ್ರೆ ಡಿಐಜಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಡಿಐಜಿ ಹುದ್ದೆ ರಾಜ್ಯ ಮಟ್ಟದ ನಾಯಕತ್ವದ ಭಾಗವೇ ಆದ್ರೂ ಅವರ ಕೆಲಸ ಒಂದು ನಿರ್ದಿಷ್ಟ ಜಾಗಕ್ಕೆ ಸೀಮಿತವಾಗಿರುತ್ತೆ. ಅಂದ್ರೆ ಇವರು ಉಪವಲಯ ಅಥವಾ ಸಬ್ ಝೋನ್ನ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಓಕೆ, ರಾಜ್ಯ ಮಟ್ಟದ ಪ್ಲಾನಿಂಗ್ ಲೆವೆಲ್ನಿಂದ ಈಗ ಫೀಲ್ಡ್ಗಿಳಿಯೋಣ. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋ ಆಫೀಸರ್ಸ್ ಯಾರು ಅಂತ ನೋಡೋಣ. ಜಿಲ್ಲಾ ಲೆವೆಲ್ನಲ್ಲಿ ಈ 3 ರ್ಯಾಂಕ್ಸ್ ತುಂಬಾನೇ ಇಂಪಾರ್ಟೆಂಟ್: ಎಸ್ಪಿ, ಎಎಸ್ಪಿ ಮತ್ತು ಡಿವೈಎಸ್ಪಿ. ಒಂದೊಂದು ಹುದ್ದೆಗೂ ಅದರದ್ದೇ ಆದ ಸ್ಪೆಸಿಫಿಕ್ ಜವಾಬ್ದಾರಿಗಳಿರುತ್ತೆ. ಮೊದಲಿಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದ್ರೆ ಎಸ್ಪಿ. ಈ ರ್ಯಾಂಕ್ ನಮ್ಮೆಲ್ಲರಿಗೂ ಚೆನ್ನಾಗ್ ಗೊತ್ತಿರುತ್ತೆ ಅಲ್ವಾ? ನ್ಯೂಸ್ ಪೇಪರ್, ಟಿವಿಗಳಲ್ಲಿ ಈ ಹೆಸರನ್ನ ನಾವು ಪದೇ ಪದೇ ಕೇಳ್ತಾನೇ ಇರ್ತೀವಿ. ಇಲ್ಲಿ ಒಂದು ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಸ್ಪಿ ಅಂದ್ರೆ ಇಡೀ ಜಿಲ್ಲೆಯ ಪೊಲೀಸ್ ಫೋರ್ಸ್ನ ಮುಖ್ಯಸ್ಥರು. ಅವರೇ ಆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ. ಅವರ ಮಾತೆಯಲ್ಲಿ ಫೈನಲ್. ಎಸ್ಪಿ ಅವರಿಗೆ ಹೆಲ್ಪ್ ಮಾಡೋಕೆ ಅವರ ಕೆಳಗಿನ ಶ್ರೇಣಿಯಲ್ಲಿ ಒಬ್ಬ ಅಧಿಕಾರಿ ಇರ್ತಾರೆ. ಅವರೇ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಎಎಸ್ಪಿ. ಹೆಸರೇ ಹೇಳೋ ಹಾಗೆ ಇವರು ಅಪರ ವರಿಷ್ಠಾಧಿಕಾರಿ. ಅಂದ್ರೆ ಎಸ್ಪಿ ಅವರ ಜೊತೆ ನಿಂತು ಜಿಲ್ಲೆಯ ಆಡಳಿತದ ಜವಾಬ್ದಾರಿಯನ್ನ ಹಂಚಿಕೊಂಡು ಅವರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ. ಈಗ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದ್ರೆ ಡಿವೈಎಸ್ಪಿ ಬಗ್ಗೆ ನೋಡೋಣ. ಇಲ್ಲಿ ಒಂದು ಮುಖ್ಯವಾದ ಬದಲಾವಣೆ ಆಗುತ್ತೆ. ಅಧಿಕಾರದ ವ್ಯಾಪ್ತಿ ಇಡೀ ಜಿಲ್ಲೆಯಾಗಿನೋದಿಲ್ಲ, ಬದಲಿಗೆ ಒಂದು ಉಪವಿಭಾಗಕ್ಕೆ ಸೀಮಿತವಾಗುತ್ತೆ. ನೋಡಿ, ಈ ಸಿಸ್ಟಮ್ ಎಷ್ಟು ಲಾಜಿಕಲ್ ಆಗಿದೆ. ಡಿಎಸ್ಪಿ ಅವರು ಒಂದು ಜಿಲ್ಲೆಯೊಳಗಿನ ನಿರ್ದಿಷ್ಟ ಸಬ್ ಡಿವಿಷನ್ನ ಪೊಲೀಸ್ ಆಫೀಸ್ನ ಮುಖ್ಯಸ್ಥರಾಗಿರ್ತಾರೆ. ಈ ರೀತಿ ಜವಾಬ್ದಾರಿಯನ್ನ ಹಂತ ಹಂತವಾಗಿ ಡಿವೈಡ್ ಮಾಡಲಾಗಿದೆ. ಪೊಲೀಸ್ ಸ್ಟೇಷನ್ ಹೆಡ್ನಿಂದ ಹಿಡಿದು ಬೀಟ್ನಲ್ಲಿರೋ ಕಾನ್ಸ್ಟೇಬಲ್ವರೆಗೂ ಪೊಲೀಸ್ ಸಿಸ್ಟಮ್ನ ನಿಜವಾದ ಆಕ್ಷನ್ ನಡೆಯೋದೇ ಇಲ್ಲಿ. ಈ ರ್ಯಾಂಕ್ಸ್ ಅನ್ನ ಒಂದೊಂದಾಗೆ ನೋಡೋಣ ಬನ್ನಿ. ಮೊದಲಿಗೆ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಇವರನ್ನ ಸಾಮಾನ್ಯವಾಗಿ ಸಿಪಿಐ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ. ಸಿಪಿಐ ಅವರ ಅಧಿಕಾರ ವ್ಯಾಪ್ತಿಯನ್ನ ವೃತ್ತ ಅಥವಾ ಸರ್ಕಲ್ ಅಂತ ಹೇಳ್ತಾರೆ. ಒಂದು ಸರ್ಕಲ್ ಅಂದ್ರೆ
ಸಾಮಾನ್ಯವಾಗಿ 2-3 ಪೊಲೀಸ್ ಸ್ಟೇಷನ್ಗಳು ಸೇರಿ ಒಂದು ಗುಂಪು. ಆ ಸ್ಟೇಷನ್ಗಳ ಸೂಪರ್ವಿಷನ್ ಮಾಡೋದು ಇವರ ಕೆಲ್ಸ. ಈಗ ಬರೋಣ ಬಹುಶಃ ನಮ್ಮೆಲ್ಲರಿಗೂ ಅತ್ಯಂತ ಪರಿಚಿತ ಮತ್ತು ಪ್ರಮುಖ ಹುದ್ದೆಗೆ, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂದ್ರೆ PSI. ಇದು ತುಂಬಾನೇ ಕ್ರೂಷಿಯಲ್ ಜವಾಬ್ದಾರಿ. ಯಾಕಂದ್ರೆ PSI ಅವ್ರೇ ಒಂದು ಪೊಲೀಸ್ ಠಾಣೆಯ ಹೆಡ್. ಅಂದ್ರೆ ಒಂದು ಸ್ಟೇಷನ್ನ ಕಂಪ್ಲೀಟ್ ಉಸ್ತುವಾರಿ, ಅಲ್ಲಿ ನಡೆಯೋ ಇನ್ವೆಸ್ಟಿಗೇಷನ್ಗಳು, ಸಿಬ್ಬಂದಿ ಮ್ಯಾನೇಜ್ಮೆಂಟ್ ಎಲ್ಲವೂ ಇವರ ಹೆಗ್ಲ ಮೇಲಿರುತ್ತೆ. ಮತ್ತು ಕೊನೆಯದಾಗಿ ಇಡೀ ಪೊಲೀಸ್ ಫೋರ್ಸ್ನ ಅಡಿಪಾಯ ಅಂತಾನೆ ಹೇಳ್ಬಹುದಾದ ರ್ಯಾಂಕ್ಸ್: ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ASI, ಹೆಡ್ ಕಾನ್ಸ್ಟೇಬಲ್ HC ಮತ್ತು ಪೊಲೀಸ್ ಕಾನ್ಸ್ಟೇಬಲ್ PC. ಸಂಖ್ಯೆಯಲ್ಲಿ ಇವರೇ ಜಾಸ್ತಿ. ಫೀಲ್ಡಲ್ಲಿ ಕಾನೂನು ಪಾಲನೆಯನ್ನ ನಿಜವಾದ ಅರ್ಥದಲ್ಲಿ ಜಾರಿಗೆ ತರುವ, ಸಾರ್ವಜನಿಕರ ಕಷ್ಟಗಳಿಗೆ ಮೊದಲು ಸ್ಪಂದಿಸುವವರು ಇದೇ ಅಧಿಕಾರಿಗಳು. ಈ ಟೇಬಲ್ ನೋಡಿ, ಇಡೀ ಸಿಸ್ಟಮ್ ಒಂದೇ ಫ್ರೇಮಲ್ಲಿ ಸಿಗುತ್ತೆ. ರಾಜ್ಯಮಟ್ಟದಲ್ಲಿ DGP, ವಲಯದಲ್ಲಿ IGP, ಜಿಲ್ಲೆಯಲ್ಲಿ SP, ಸಬ್ ಡಿವಿಷನಲ್ಲಿ DSP, ಸಕಲ್ನಲ್ಲಿ CPI ಮತ್ತು ಕೊನೆಗೆ ಪೊಲೀಸ್ ಸ್ಟೇಷನ್ನಲ್ಲಿ PSI. ಪ್ರತಿಯೊಂದು ಹಂತಕ್ಕೂ ಅದ್ರದೇ ಆದ ಅಧಿಕಾರ ಮತ್ತು ಜವಾಬ್ದಾರಿ ಇದೆ. ಇದು ಒಂದು ಪಕ್ಕಾ ಆರ್ಗನೈಸ್ ಸಿಸ್ಟಮ್. ಇದನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ನೋಡಿ, ಕೇಂದ್ರ ಸರ್ಕಾರ ಗೈಡೆನ್ಸ್ ಕೊಡುತ್ತೆ, ತಮ್ಮ ಎಕ್ಸ್ಪರ್ಟೈಸ್ ಕೊಡುತ್ತೆ, ಬೇಕಾದಾಗ ಸ್ಪೆಷಲ್ ಫೋರ್ಸಸ್ ಕಳಿಸುತ್ತೆ. ಅದೇ ಸಮಯದಲ್ಲಿ ರಾಜ್ಯ ಸರ್ಕಾರ ಗ್ರೌಂಡ್ ಲೆವೆಲ್ನಲ್ಲಿ ಅಂದ್ರೆ ದಿನನಿತ್ಯದ ಪೊಲೀಸಿಂಗ್ ಅನ್ನ ನೋಡ್ಕೊಡುತ್ತೆ. ಇವರಿಬ್ಬರ ನಡುವೆ ಸತತವಾಗಿ ಮಾಹಿತಿ ಹಂಚಿಕೆ ಆಗ್ತಾ ಇರುತ್ತೆ. ಇವೆಲ್ಲ ಸೇರಿದಾಗ ಒಂದು ಕಾಂಪ್ರಿಹೆನ್ಸಿವ್ ನ್ಯಾಷನಲ್ ಸೆಕ್ಯೂರಿಟಿ ಫ್ರೇಮ್ವರ್ಕ್ ಅಂದ್ರೆ ಒಂದು ಸಮಗ್ರ ಭದ್ರತಾ ವ್ಯವಸ್ಥೆ ರೂಪುಗೊಳ್ಳುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಭಾರತದ ಭದ್ರತೆಯ ನಿಜವಾದ ಫೌಂಡೇಶನ್ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಈ ಕೋಆರ್ಡಿನೇಷನ್ ಅಂತ ಹೇಳ್ಬೋದಾ? ಈ ಸಿಸ್ಟಮ್ ಯಾವಾಗ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೋ ಆವಾಗ ಮಾತ್ರ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಅಲ್ವಾ? ಈ ಬಗ್ಗೆ ಯೋಚನೆ ಮಾಡಿ.